ಹಾಯ್ ಫ್ರೆಂಡ್ಸ್, SPAH ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನೊಂದು ಡೆಸರ್ಟ್ ಮಾಡಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರು ತಕ್ಷಣ ಬರ್ತಾರೆ ಅಂದರೆ ಅವರಿಗೆ ಮಾಡ್ಕೊಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾವಿನ ಹಣ್ಣು ಸೀಸನ್ನಲ್ಲಿ ತೊತ್ತಪ್ರಿ ಮಾವಿನಕಾಯಿ ತಿನ್ನೋಕ್ಕೆ ಯಾರೂ ಇಷ್ಟಪಡಲ್ಲ. ಅದರಿಂದ ಈ ತೊತ್ತಪ್ರಿ ಮಾವಿನಕಾಯಿನ ಕಾಯಿ ಇದ್ದಾಗ ತಿಂತಾರೆ, ಒಂದು ಸ್ವಲ್ಪ ಹಣ್ಣಾದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ಮಾಡಿಕೊಟ್ರೆ ಸ್ವೀಟನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನ ಸಿಮ್ಮಲ್ಲಿಟ್ಟು ಕಾಯಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ ವಸ್ತುಗಳು ಅಂದರೆ ಈಗ ಡ್ರೈ ಫ್ರೂಟ್ಸ್ಗಳು ಬೇಕು, ಮತ್ತು ಮಾವಿನಕಾಯಿ ಬೇಕು, ಎಲ್ಲ ಥರದಂತಹ ಡ್ರೈ ಫ್ರೂಟ್ಸ್ ಬೇಕು. ತೊತ್ತಪ್ರಿ ಮಾವಿನಕಾಯಿ ಒಂದು ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿದ್ರೆ ಸಾಕು, ಫುಲ್ ಹಣ್ಣಾಗಿರಬಾರ್ದು. ಇದು ಹಣ್ಣಾದರೆ ನೀರು ಥರ ಆಗಿ ಇದಾಗುತ್ತೆ. ಇದನ್ನ ತೊತ್ತಪ್ರಿ ಮಾವಿನಕಾಯಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಬೇಕು, ಒಂದು ಬೌಲ್ನಷ್ಟು, ಮತ್ತು ಸೋಡಾ ಬೇಕು. ಬಿಸ್ಲರಿ ಸೋಡಾ ತಗೊಂಡಿದ್ದೀನಿ. ಇದಿರುತ್ತಲ್ಲ ತೊತ್ತಪ್ರಿ ಮಾವಿನಕಾಯಿಗೆ ಒಂದು ಸ್ವಲ್ಪ ಒಂದು ಬೌಲ್ ತಗೊಂಡ್ಬಿಟ್ಟು ಆ ತೊತ್ತಪ್ರಿ ಮಾವಿನಕಾಯಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಚಿ ಇಡಬೇಕು. ಅದನ್ನು ಈಗ ನೋಡಿರಿ, ಇದನ್ನು ಕಲಿಸ್ತಾ ಇದ್ದೀನಿ. ಒಂದು ಬೌಲ್ ತಗೊಂಡು ಒಂದು 4 ಸ್ಪೂನ್ ತಗೊಂಡು ಕಲಿಸ್ಬೇಕು. ಸೋಡಾ ಹಾಕೋದು ಅದು ಸ್ಕಿಪ್ ಆಗಿದೆ. ಇದಕ್ಕೆ ನೀವು ಏನೋ ಬೇಕಾದ್ರೂ ತಗೊಂಡು ಕಲಿಸ್ಕೊಂಡು ಹಾಕ್ಕೊಬೋದು. ನಾನು ಇದನ್ನು ಹಾಕಿದ್ದೀನಿ, ಸೋಡಾನ. ನೋಡಿ, ಈ ಥರ ಇರಬೇಕು. ಮೆಣಸಿನ್ಕಾಯಿ ಹಾಕ್ತೀವಲ್ಲ ಆ ಥರ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಒಂಚೂರು ತಿಕ್ನೆಸ್ಸಾಗಿ ಕಲಿಸ್ಕೊಳ್ಳಿ. ಇದನ್ನು ಒಂದೊಂದೇ ಆಗಿ ಹಾಕ್ಕೊಂಡು ಕರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ ಫಸ್ಟು. ಎಲ್ಲದೂ ಒಂದೊಂದೇ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ತೊತ್ತಪ್ರಿ ಮಾವಿನಕಾಯಿ ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಒಂದು ಸ್ವಲ್ಪ ಹಣ್ಣಾಯಿತು ಅಂದರೆ ಈ ಥರ ಸ್ವೀಟ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದೊಂದೇ ಒಂದು ಮಾವಿನಕಾಯಲ್ಲಿ ಒಂದು 10-12 ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ. ಶೆಫು ಮಾಡಿದ್ದಿದ್ದು ತುಂಬ ಚೆನ್ನಾಗಿತ್ತು. ಒಬ್ಬರು ನೋಡೋಣ ಅಂತ ಮಾಡಿದೆ. ನೋಡ್ರಿ, ಅದು ಎಷ್ಟು ನೀಟಾಗಿ ಬಂದಿತ್ತು ಗೊತ್ತಾ ಅವ್ರು ಮಾಡಿದ್ದು. ಅವರು ಎಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನಂದು ಒಂಥರ ಈ ಮೇಲೆಲ್ಲ ಒಂಥರ ಇದು ಬಂದಂಗಾಗಿದೆ. ಅವ್ರದ್ದು ನೀಟಾಗಿ ಸಾಫ್ಟಾಗಿ ಬಂದಿತ್ತು. ಇದು ನೋಡಿರಿ, ಇನ್ನೊಂದು ಸಲ 2 ಬ್ಯಾಚ್ ಆಗಿತ್ತು. ಇನ್ನೊಂದು ಸಲ ಕರ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು 1 ಸೆಕೆಂಡು ಹಾಕ್ಬಿಟ್ಟು ತೆಗ್ಬಿಡಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಇನ್ನೊಂದು ಸಲ ಹಾಕಿ ಕರಿತಾರೆ ನೋಡಿ, ಆ ಥರ ಕರೆದ್ಬಿಡಿ. ಬೇಗನೆ ಒಂದು ಸೆಕೆಂಡ್ ಹಾಕಿ ತೆಗೆದ್ರೆ ಸಾಕಾಗುತ್ತೆ. ನೋಡಿ, ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ 2ನೇ ಸಲ ಹಾಕಿದಾಗ ಫಸ್ಟಿನ ಸಲ ಮೆತ್ತಗೆ ಅನಿಸುತ್ತೆ. 2ನೇ ಸತಿ ಇನ್ನೊಂದು ಸಲ ಜಾಸ್ತಿ ಉರಿ ಇಟ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ಅಂದರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಷ್ಟೂ ತಗೊಳ್ತಾ ಇದ್ದೀನಿ, 2 ಬ್ಯಾಚ್ ಹಾಕಿರೋದನ್ನು. ಮತ್ತು ಇದಕ್ಕೆ ಕಂಡೆನ್ಸ್ ಮಿಲ್ಕನ್ನು ಇದರೊಳಗೆ ಫಿಲ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವೀಟೇ ಕಂಡೆನ್ಸ್ ಮಿಲ್ಕು. ಕಂಡೆನ್ಸ್ ಮಿಲ್ಕಿಗೆ ಇದು ನೋಡ್ರಿ, ಇದಕ್ಕೆ ಕಂಡೆನ್ಸ್ ಮಿಲ್ಕ್ನ ಫಿಲ್ ಮಾಡ್ತಾಯಿದ್ದೀನಿ. ಒಂದು ಟೂತ್ ಪಿಕ್ ತಗೊಂಡು ಮಾಡ್ತಾಯಿದ್ದೀನಿ. ಅದರ ಟೂತ್ ಪಿಕ್ ನೀಟಾಗಿ ಬರಲಿಲ್ಲ. ಪಡ್ಡು ತೆಗಿಯೋದು ಒಂದು ಕಡ್ಡಿ ಇತ್ತು, ಆ ಕಡ್ಡಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟಿಗೆ ನೀಟಾಗಿ ಬರಲಿಲ್ಲ ನೋಡಿರಿ, ಫಿಲ್ ಮಾಡ್ಕೊಂಡಿದ್ದೀನಿ. ಇನ್ನೊಂದನ್ನು ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ನೋಡಿ, ನೀಟಾಗಿ ಬರಲಿಲ್ಲ ಅದು ಟೂತ್ ಪಿಕ್ಕಾಗಿ. ಹಾಗಾಗಿ ಪಡ್ಡೆ ಬದಿತ್ತಲ್ಲ ಕಡ್ಡಿ, ಅದರಲ್ಲಿ ಹಾಕ್ತಾಯಿದ್ದೀನಿ. ನೀಟಾಗಿ ಬಂತು ಒಳಗೋರ್ಗು. ಅದು ನೀಟಾಗಿ ಒಳಗೋರ್ಗು ಕಂಡೆನ್ಸ್ ಮಿಲ್ಕ್ ಹೋಗಬೇಕು, ಅದರೊಳಗೆ ಫಿಲ್ ಆಗಬೇಕು. ಆ ಥರ ಅದನ್ನು ಫಿಲ್ ಮಾಡ್ಕೊಬೇಕು. ನಾನು ಸೀಲೆಟ್ ಕವರ್ ಇತ್ತು, ಅದರಲ್ಲಿ ಫಿಲ್ ಮಾಡ್ಕೊಂಡಿದ್ದೆ. ನಿಮಗೆ ಬೇಕಾದರೆ ಈಗ ಟೊಮೊಟೊ ಕೆಚಪ್ಪಿಂದು ಬಾಟ್ಲು ಬರುತ್ತಲ್ಲ, ಅದರಲ್ಲಿ ಫಿಲ್ ಮಾಡ್ಕೊಂಡು ಈ ಥರ ಹಾಕ್ಬೋದು. ನನ್ನ ಹತ್ರ ಈಗ ಈ ಸೀಲೆಟ್ ಕವರ್ ಇತ್ತು, ಅದನ್ನೇ ಅದರೊಳಗೆ ಹಾಕ್ಕೊಂಡು ಕಂಡೆನ್ಸ್ ಮಿಲ್ಕನ್ನು ಫಿಲ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸುಡ್ತಾ ಇದೆಯಲ್ಲ, ಹಂಗಾಗಿ ನಾನು ಅದಕ್ಕೆ
ಟಿಶ್ಯೂ ಇಟ್ಕೊಂಡಿದ್ದೀನಿ ನೋಡಿರಿ. ಸೈಡಲ್ಲಿ ಅದು ಓಲಾಗಿತ್ತಿನ ಕಂಡೆನ್ಸ್ ಮಿಲ್ಕ್ ಹೊರಗೆ ಬಂತು ನೋಡಿ. ಇದ್ರ ಮೇಲೆ ಮತ್ತೆ ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ, ಮತ್ತೆ ಮೇಲೆ ಹಾಕ್ತಾಯಿದ್ದೀನಿ. ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಒಳಗೆ ತೊತ್ತಪುರಿ ಮಾವಿಂದು ಅದು ಕ್ರಂಚಿಯಾಗಿ ಅರ್ಧ ಹಣ್ಣಾಗಿರುತ್ತಲ್ಲ, ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ. ಅದು ನಾವು ತೊತ್ತಪುರಿ ಮಾವಿನಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ ಮತ್ತು ಟ್ಯೂಟಿ ಫ್ರೂಟಿ ಎಲ್ಲದನ್ನು ಮೇಲೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ಅದನ್ನ ತಿಂದು ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾರ್ಯಾರೇ ಬಂದರೆ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿರೋ ಅಂಥ ಒಂದು ಸ್ವೀಟು ಫ್ರೆಂಡ್ಸ್. ಇದಕ್ಕೆ ಮ್ಯಾಂಗೋ ಪಪ್ಪಿನ್ಸ್ ಅಂತ ಕರೀತಾರೆ ನೋಡಿ. ಒಂದು ತುಂಬ ಚೆನ್ನಾಗಿರುತ್ತೆ. ಯಾರಿಗಾರು ಸ್ವೀಟು ಊಟ ಆದಮೇಲೆ ತಿನ್ನಬೇಕು ಅಂದರೆ ಈ ಥರದ್ದೊಂದು ಸ್ವೀಟ್ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ತಿಂತಾಯಿದ್ದೀನಿ. ನನ್ನ ಮಗಂಗೆ ಕೊಟ್ಟರೆ ಅವ್ನು ಬೇಡ ಅಂದ, ಅವ್ನು ಸ್ವೀಟ್ ತಿನ್ನಲ್ಲ ಅಂದ, ಹಾಗಾಗಿ ನಾನೇ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನಿಮ್ಮ ಒಂದು ಸಲ ಮಾಡ್ಕೊಂಡು ತಿನ್ಕೊಳ್ಳಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.